ಸರಿ. ಆದರೆ ನಮ್ಮ ಶರೀರವಷ್ಟೇ ಅಲ್ಲ, ಎತ್ತುಗಳ ಪ್ರಾಣಿಗಳ ಶರೀರವು ಸಹಿತ ಮೂಳೆ ಮಾಂಸದ ತಡಿಕೆ ಇದಕ್ಕೆ ಕಂಟಿಕೊಂಡು ಇರುವುದು ಬಹಳ ಸಾಮಾನ್ಯವಾದ ಒಂದು ಅಂಶ. ಈ ಮೂಳೆ ಮುರಿಯುವುದು ಅತ್ಯಂತ ಸಾಮಾನ್ಯವಾಗಿ ಕೆಲವೊಮ್ಮೆ ಹೊಡೆತ ಇರ್ಬೋದು, ಅಥವಾ ಇನ್ನು ಕೆಲವೊಮ್ಮೆ ಈ ಮೂಳೆ ಅಥವಾ ಗಟ್ಟಿಯಾದ ದೇಹಕ್ಕೆ ಒಂದು ಆಕಾರವನ್ನು ಕೊಡುವಂತಹ ವಸ್ತು ಮುರ್ಕೊಂಡು ಬಿಟ್ಟರೆ ನಾಟಿಯ ವೈದ್ಯರು ಬಂದು ಕೊಟ್ಟ ಹಾಕ್ತಾನೆ, ಅದು ಶೀಘ್ರವೇ ಸರಿಯಾಗುವಂತೆ. ಈ ರೀತಿಯ ಅನೇಕ ಮೂಳೆ ರಿಪೇರಿ ಕೇಂದ್ರಗಳು ರಾಜ್ಯದ ಮೂಲೆಗಳಿವೆ. ಹಾಗಿದ್ದರೆ ಏನಿದು ಮೂಳೆ ಮುರಿತ, ಇದರ ವಿವಿಧ ಆಯಾಮಗಳೇನೆಂಬುದನ್ನು ತಿಳಿದುಕೊಳ್ಳೋದಕ್ಕೆ ಮೊದಲು ಎಲುಬುಗಳ ಬಗ್ಗೆ ನಾವು ಅದರ ಅನಾಟಮಿ, ಇದರ ಬಗ್ಗೆ ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕ. ಎಲುಬು ಅಂದರೆ ಏನು ಮತ್ತು ಅದು ಹೇಗೆ ಕೂಡುತ್ತೆ, ಎಷ್ಟು ದಿವಸ ಬೇಕು, ನೈಸರ್ಗಿಕವಾಗಿಯೇ ಅದು ಕೂಡುವುದಾದರೆ ಅದಕ್ಕೆ ಎಷ್ಟು ದಿವಸ ಬೇಕು, ಅದನ್ನು ಹೇಗೆ ಅನೇಕ ಜನ ಇದನ್ನು ದುರುಪಯೋಗ ಮಾಡ್ತಾರೆ ಹೇಳೋದನ್ನು ತಿಳ್ಕೊಳ್ಬೇಕು. ಶರೀರಕ್ಕೆ ಒಂದು ಆಕಾರವನ್ನು ಕೊಡುವುದೇ ಮೂಳೆಗಳು. ಅದರಲ್ಲೂ ಮೂಳೆಗಳು ಹೃದಯ, ಶ್ವಾಸಕೋಶ, ಮೆದುಳು ಇತ್ಯಾದಿ ಮುಖ್ಯವಾದ ಅಂಗಗಳನ್ನು ರಕ್ಷಣೆ ಮಾಡುವುದೇ ಎಲುಬುಗಳ ಕೆಲಸ. ಕಶೇರುಕಗಳಿಗೆ ಬಹುತೇಕ ಪ್ರಾಣಿಗಳು ಮತ್ತು ಸರೀಸೃಪಗಳು ಬೆನ್ನು ಮೂಳೆ ಇದ್ದರೆ, ಅಕಶೇರುಕಗಳಿಗೆ ಹುಳ ಹುಪ್ಪಟೆ ಇರ್ಬೋದು, ಮೃದ್ವಂಗಿಗಳಿರ್ಬೋದು, ಬೆನ್ನು ಮೂಳೆಯಲ್ಲಿ ಎಲುಬೇ ಇರುವುದಿಲ್ಲ, ಬೆನ್ನು ಮೂಳೆಯ ಎಲುಬು ಇರುವುದಿಲ್ಲ, ಅಥವಾ ಎಲುಬೇ ಇರುವುದಿಲ್ಲ. ವಿವಿಧ ಪ್ರಾಣಿಗಳಲ್ಲಿ ವಿವಿಧ ಸಂಖ್ಯೆಯ ಮೂಳೆಗಳಿವೆ. ಬಗೆ ಬಗೆಯ ರೀತಿಯ ಮೂಳೆಗಳು ಪ್ರಾಣಿಯ ಶರೀರ ಆಕಾರವನ್ನಷ್ಟಲ್ಲದೆ ಅದರ 75% ಭಾಗವನ್ನು ಆಕ್ರಮಿಸ್ತವೆ. ಮನುಷ್ಯನಲ್ಲಿ ಸುಮಾರು 206ರಿಂದ 213 ಸಂಖ್ಯೆಯ ಎಲುಬುಗಳಿದ್ದರೆ, ದನಗಳಲ್ಲಿ ಸುಮಾರು 207 ಸಂಖ್ಯೆಯ ಎಲುಬುಗಳು ಇವೆ. 207 ಸಂಖ್ಯೆಯ ಎಲುಬುಗಳು ಇದ್ದಾವೆ. ಸಾಮಾನ್ಯವಾಗಿ ಇವು ಮನುಷ್ಯರಲ್ಲಿ ಇರುವಂತಹ ಎಲುಬುಗಳು. ವಿವಿಧ ಆಕಾರದ, ವಿವಿಧ ಗಾತ್ರದ ಅಧ್ಯಯನವನ್ನು ಈ ಆಸ್ಟಿಯಾಲಜಿ ಅಂತ ಕರೀತಾರೆ. ಪ್ರಾಣಿಯ ಶರೀರದ ಆಕಾರವನ್ನಷ್ಟೇ ಅಲ್ಲದೆ ಅದರ ಶರೀರದ 75% ತೂಕ ಈ ಎಲುಬಿಗಿರುತ್ತೆ. ಹಾಗೂ ಈ ಮೂಳೆಗಳಲ್ಲಿ ಚಪ್ಪಟೆ ಎಲುಬುಗಳು, ಅದು ಎದೆಗೊಡ್ಡಿನಲ್ಲಿ ಗಿಡ್ಡ ಮತ್ತು ಉದ್ದ ಎಲುಬುಗಳು ಕೈಕಾಲಿನಲ್ಲಿ, ಮತ್ತು ಯಾವುದೇ ಆಕೃತಿಗೆ ಸೇರದ ಎಲುಬುಗಳು ಸೊಂಟ, ಕುತ್ತಿಗೆ ಆಕಾರದ ಎಂದು ವರ್ಗೀಕರಿಸಬಹುದು. ಮೂಳೆಗಳು ದೇಹದ ಕ್ಯಾಲ್ಸಿಯಂ ಮತ್ತು ರಂಜಕದ ದೊಡ್ಡ ಆಗರಗಳು. ಕೆಲವು ಹಾರ್ಮೋನುಗಳು, ಕೆಂಪು ರಕ್ತ ಕಣಗಳು, ಮೇಧಸ್ಸು, ಇವೆಲ್ಲ ಎಲುಬಿನಲ್ಲಿ ಉತ್ಪತ್ತವಾಗುತ್ತದೆ. ಇದಲ್ಲದೆ ಎಲುಬಿನಲ್ಲಿ ಏನಿರುತ್ತೆ ಅಂತಂದರೆ, ಎಲುಬಿನಲ್ಲಿಯೂ ಅಂಗಾಂಶಗಳು, ನರಗಳು, ರಕ್ತನಾಳಗಳು ಇತ್ಯಾದಿ ಹುಡುಗಿದ್ದಾವೆ. ಉದ್ದ ಎಲುಬಿನ ತುದಿಯಲ್ಲಿ ಸ್ಪಂಜಿನಂತಹ ಭಾಗವೊಂದಿದ್ದು ಒಳಗಡೆ ಪೊಳ್ಳಾಗಿರುತ್ತದೆ. ಈ ಸ್ಪಂಜಿನಂಥ ಭಾಗ ಇದಕ್ಕೆ ಕೆಲವು ಸಲ ಅಸ್ಥಿಮಜ್ಜೆ ಅಂತ ಸಹಿತ ಕರೀತಾರೆ. ಒಳಗಡೆ ತುಂಬ ಪೊಳ್ಳಾಗಿರುತ್ತದೆ. ದೇಹದ ತೂಕವನ್ನು ಹೊರಲು ಅನುಕೂಲವಾಗುವಂತೆ ಎಲುಬಿನ ಆಕೃತಿ ರೂಪಿತವಾಗಿರುತ್ತೆ. ತಲೆಯ ಎಲುಬು ಸಂಪೂರ್ಣ ಪೊಳ್ಳಾಗಿದ್ದರೆ, ಭುಜದ ಹಿಂಗಾಲಿನ ಎಲುಬುಗಳು ಬಲಿಷ್ಠವಾಗಿದ್ದು ತೋಳಿನಂಶ ಅಲ್ಪವಾಗಿರುತ್ತದೆ. ಅಷ್ಟೇ ಅಲ್ಲ, ಮೂಳೆ ಮುರಿತ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜಾನುವಾರುಗಳಲ್ಲಿ ಸಾಮಾನ್ಯ ಎನ್ನಲಾಗುತ್ತದೆ ಸಂಶೋಧನೆ. ಈ ವಯಸ್ಸಿನ ದನಕರುಗಳ ಮೂಳೆ ಮುರಿತದ ಚಿಕಿತ್ಸೆ ಮಾಡಿದರೆ ಅದು ಕೂಡಿಕೊಳ್ಳುವ ಸಾಧ್ಯತೆಯೂ ಬಹಳ ಬೇಗ. ಯಾಕಂದರೆ ಇವುಗಳ ಓಡಾಟ ತುಂಬ ಜಾಸ್ತಿ. ಸಣ್ಣ ಮಕ್ಕಳು ಸಹಿತ ಬಹಳ ಬೇಗ ಫ್ರ್ಯಾಕ್ಚರ್ ಮಾಡ್ಕೊಳ್ತಾರೆ. ಹಾಗೆ ಹಿಂಗಾಲಿನ ಮೂಳೆ ಮುರಿತ ಸಹ ಬಹಳ ಸಾಮಾನ್ಯವಾಗಿದ್ದರೂ ಸಹಿತ ಪಶುಗಳಲ್ಲಿ ಇದನ್ನು ಕೂಡಿಸುವುದು ಬಹಳ ಕಷ್ಟ. ಕೆಲವೊಮ್ಮೆ ಸ್ಟೀಲ್ ರಾಡುಗಳನ್ನು ಹಾಕಿ ಸರಿಪಡಿಸಬಹುದಾಗಿದ್ದರೂ ಸಹ ಈ ನಿಶ್ಚಲತೆ ಅಥವಾ ಇಮ್ಮೊಬಿಲೈಜೇಷನ್ ಇದು ಸರಿಯಾಗಿ ಆಗದೇ ಹೋದಲ್ಲಿ ಅಂತಹ ಪ್ರಯೋಜನವೇನೂ ಆಗುವುದಿಲ್ಲ. ಮೂಳೆ ಮುರಿತ ಹೇಗಾಗುತ್ತೆ ಅಂದರೆ, ಇದಕ್ಕೆ ಹಲವಾರು ಕಾರಣಗಳು ಇದ್ದಾವೆ. ಮೂಳೆ ಮುರಿತಕ್ಕೆ ಎತ್ತುಗಳು ಕಾದಾಡುವಾಗ, ಹೆಚ್ಚಿನ ಭಾರ ಹಾಕಿ ಗಾಡಿ ಎಳೆದಾಗ, ಕಾದಾಟದಿಂದ ಆಗುವ ಪೆಟ್ಟಿನಿಂದ, ಮತ್ತು ಅಕಸ್ಮಾತ್ ಜಾರಿ ಬಿದ್ದು ಎಲುಬಿಗೆ ಪೆಟ್ಟಾದಾಗ ಮೂಳೆ ಮುರಿತ ಆಗುವ ಸಾಧ್ಯತೆ ಜಾಸ್ತಿ. ಆಕಳುಗಳಲ್ಲಾದರೆ ಏನಾಗುತ್ತೆ ಅಂತಂದರೆ, ಈ ಕೊಟ್ಟಿಗೆಯಲ್ಲಿ ಕಾಲು ಜಾರಿ ಚಪ್ಪಡಿ ಕಲ್ಲಿನ ಮೇಲೆ ಬಿದ್ದಾಗ, ಕರು ಹಾಕಿದ ನಂತರ ಹಾಲು, ಜ್ವರ ಇತ್ಯಾದಿ ಬಂದು ಏಳಲು ಪ್ರಯತ್ನ ಮಾಡಿ ಆಗದೇ ಹೋದಾಗ, ಮತ್ತೊಂದು ದನದ ಜೊತೆ ಕಾದಾಟದಿಂದ ಸಹ ಮೂಳೆ ಮುರಿತ ಉಂಟಾಗಬಹುದು. ಸಾಮಾನ್ಯವಾಗಿ ಉದ್ದನಾದ ಎಲುಬುಗಳೆಂದರೆ ಮುಂಗಾಲಿನ ಹೆಗಲ ಎಲುಬು, ಕೆಲ ಕಾಲಿನ
ಕೆಳಕಾಲಿನ ಎಲುಬು ಅಥವಾ ಕಾಲಿನ ಕೆಳ ಎಲುಬು, ಕೆಳಕಾಲಿನ ಎಲುಬು, ಹಿಂಗಾಲಿನ ಎಲುಬು, ಸೊಂಟದ ಎಲುಬು ಇವೆಲ್ಲ ಮೂಳೆ ಮುರಿತಕ್ಕೆ ತುತ್ತಾಗುವಂತಹ ಒಂದಿಷ್ಟು ಸಾಮಾನ್ಯ ಎಲುಬುಗಳು. ಕೆಲವೊಮ್ಮೆ ಪಕ್ಕೆಲುಬುಗಳು ಮುರಿದರೂ ಸಹಿತ ಅಂಗಹೀನತೆಯಾಗದೆ ತನ್ನಷ್ಟಕ್ಕೆ ತಾನೇ ಕೂಡಿಕೊಳ್ಳುವುದು ಸಹ ಅತ್ಯಂತ ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಹಾಗಿದ್ದರೆ ಈ ಮೂಳೆಗಳು ಹೇಗೆ ಕೂಡಿಕೊಳ್ಳುತ್ತವೆ ಅಂತ ನೋಡೋಣ. ಮೂಳೆ ಮುರಿದ ತಕ್ಷಣ ಏನಾಗುತ್ತೆ, ಕೂಡಲೇ ಅಲ್ಲಿ ರಕ್ತಸ್ರಾವ ಆಗತ್ತೆ. ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ತ ಕಣಗಳು, ಎಲುಬಿನ ಪುಡಿಗಳು, ಬಿಳಿ ರಕ್ತ ಕಣಗಳು ಇತ್ಯಾದಿಗಳು ಈ ಜಾಗದಲ್ಲಿ ಅವು ಸೇರಿಕೊಳ್ತವೆ. ರಕ್ತ ಭಂಜಕ ಕಣಗಳು ಅಥವಾ ಫ್ಯಾಗೋಸೈಟ್ಸ್ ಇವನ್ನೆಲ್ಲವನ್ನು ನುಂಗಿ ಹಾಕಿಬಿಡ್ತವೆ. ಇದಾದ ಮೇಲೆ ಕಾಂಡ್ರೋಬ್ಲಾಸ್ಟ್ಸ್ ಎಂಬ ಜೀವಕಣಗಳು ಕೊಲಾಜನ್ ಎಂಬ ಹಗ್ಗದಿಂದ ಆಸ್ಟಿಯೋಬ್ಲಾಸ್ಟ್ ಅಥವಾ ಆಸ್ಟಿಯೋಬ್ಲಾಸ್ಟ್ ಎಂಬ ಈ ಎಲುಬಿನ ಕಣಗಳನ್ನು ಬಂಧಿಸ್ತವೆ. ಆಸ್ಟಿಯೋಬ್ಲಾಸ್ಟ್ ಎಂಬ ಎಲುಬಿನ ಕಣಗಳನ್ನು ಬಂಧಿಸ್ತವೆ. ಇದು ಮೂಳೆ ಮುರಿತವಾದ 7ನೇ ದಿನಕ್ಕೆ ಆಗುವ ಒಂದು ಪ್ರಕ್ರಿಯೆ. ಅಂದರೆ ಇಷ್ಟೊತ್ತಿನೊಳಗೆ ಕಾಂಡ್ರೋಬ್ಲಾಸ್ಟ್ ಕಣಗಳು ಕೊಲಾಜನ್ ಎಂಬ ಹಗ್ಗದಿಂದ ಆಸ್ಟಿಯೋಬ್ಲಾಸ್ಟ್ ಎಂಬ ಎಲುಬಿನ ಕಣಗಳನ್ನು ಇವು ಬಂಧಿಸ್ತವೆ. ಇದು ಮೂಳೆ ಮುರಿತದ 7ನೇ ದಿನಕ್ಕೆ ಆಗುವ ಒಂದು ಪ್ರಕ್ರಿಯೆ. ಇದೆಲ್ಲ ಒಂದಕ್ಕೊಂದು ಸೇರಿಕೊಂಡು ಮೂಳೆಯ ಎರಡೂ ತುಂಡಿನ ಮಧ್ಯೆ ಒಂದು ಸೇತುಬಂಧವನ್ನು ನಿರ್ಮಿಸ್ತಾರೆ. ಇದಕ್ಕೆ ಕ್ಯಾಲಸ್ ಅಂತ ಕರೀತಾರೆ. ಇದು ಮೂಳೆ ಮುರಿತವಾದ 28ನೇ ದಿನಕ್ಕೆ ಮುರಿದ ಮೂಳೆಯ ಎರಡೂ ಬದಿಗಳನ್ನು ನಿಶ್ಚಲಗೊಳಿಸಿ ತುದಿಗಳು ಅಲ್ಲಾದ ನಡೆದಂತೆ ನೋಡಿಕೊಂಡ್ರೆ ಆಗುವ ಒಂದು ಸಾಮಾನ್ಯ ಪ್ರಕ್ರಿಯೆ. ಅಂದರೆ ಎರಡು ಎಲುಬುಗಳ ಮಧ್ಯೆ ನಿಶ್ಚಲತೆಯನ್ನು ಸಾಧಿಸಿದ್ದಾರೆ ಅಥವಾ ಇಮ್ಮೊಬಲೈಸೇಷನ್. ಅದಕ್ಕೆ ಪಟ್ಟಿ ಹಾಕೋದಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ಬೋದು ಅಥವಾ ಪಿನ್ಗಳನ್ನು ಹಾಕೋದಿರ್ಬೋದು. ಅವು ಎರಡೂ ತುದಿಗಳನ್ನು ಒಂದಕ್ಕೊಂದು ಜೋಡಿಸಿ ನಿಶ್ಚಲಗೊಳಿಸಿ ಅದನ್ನು ಅಲ್ಲಾಡದಂತೆ ನೋಡಿಕೊಂಡ್ರೆ ಅದಕ್ಕೆ ಏನು ಹೇಳ್ತಾರೆ, ಇದು ಸಾಮಾನ್ಯ ಪ್ರಕ್ರಿಯೆ. ಇದಾದ 3 ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಆಸ್ಟಿಯೋಕ್ಲಾಸ್ಟ್ಸ್ ಎಂಬ ಕಣಗಳು ಹೆಚ್ಚಾಗಿ ಬೆಳೆದ ಭಾಗವನ್ನು ತಿಂದು ಅದನ್ನು ಸಾಮಾನ್ಯವಾಗಿ ಎಲುಬಿನಂತೆಯೇ ಮಾಡುತ್ತವೆ. ಮುರಿದ ಭಾಗದಲ್ಲಿ ಒಂದಿಷ್ಟು ಉಬ್ಬಾದ ಅಂಗಾಂಶ ಕೊನೆಗೆ ಉಳಿಯುವುದು ಸಹ ಸಾಮಾನ್ಯ. ಇದಕ್ಕೆಲ್ಲ ಎಲುಬನ್ನು ನಿಶ್ಚಲಗೊಳಿಸುವುದು ಬಹಳ ಮುಖ್ಯ. ಆದರೆ ಪಶುಗಳಲ್ಲಿ ಈ ಎಲುಬನ್ನು ನಿಶ್ಚಲಗೊಳಿಸುವುದು ಬಹಳ ಕಷ್ಟದ ಕೆಲಸವೇ ಸರಿ. ಎಲುಬನ್ನು ನಿಶ್ಚಲಗೊಳಿಸಲಿಕ್ಕೆ ಅನೇಕ ವಿಧಾನಗಳು ಇದ್ದಾವೆ. ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಮುರಿದ 2 ತುದಿಗಳು ಕನಿಷ್ಠ 28 ಜನ ನಿಶ್ಚಲಗೊಳ್ಳುವಂತೆ ಪ್ಲಾಸ್ಟರ್ ಹಾಕುವುದು, ಎಲುಬಿನ 2 ತುದಿಗಳನ್ನು ತಿರುಗಣಿ ಮೊಳೆಯಿಂದ ಬಂಧಿಸುವುದು, ಗಟ್ಟಿ ಪಟ್ಟಿ ಕಟ್ಟುವುದು ಇತ್ಯಾದಿ ಮಾಡುತ್ತಾರೆ. ಜಾನುವಾರುಗಳನ್ನು ಒಳಗಂಟೆ ಈ ಮುರಿದ ತುದಿಗಳನ್ನು ಬಂಧಿಸಿ ಒಂದೆಡೆ ಇಡುವುದೇ ಮೂಳೆ ಮುರಿತದ ಗುಣವಾಗುವಿಕೆಯಲ್ಲಿ ಅತ್ಯಂತ ಪ್ರಮುಖ ಪ್ರಕ್ರಿಯೆ. ಪಶುಗಳಲ್ಲಿಯೂ ಸಹ ಸರಳ ಮೂಳೆ ಮುರಿತಗಳಿದ್ದರೆ ಮುರಿದ ತುದಿಗಳನ್ನು ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಮಾಡಿ ಅದೇ ಸ್ಥಳದಲ್ಲಿ 28 ದಿನ ಕನಿಷ್ಠ ಇರುವಂತೆ ಮಾಡಿದರೆ ಯಾವುದೇ ಔಷಧಿ ಇಲ್ಲದೆ ಎಲುಬುಗಳ ತುದಿಗಳು ಒಂದಾಗುವುದು ಬಹಳ ಸಾಮಾನ್ಯ. ಸರಿಯಾಗಿ ನಿಶ್ಚಲತೆ ಮಾಡದೆ ಹೋದರೆ ಸುಳ್ಳು ಮೂಳೆ ಗಂಟು ಆಗುತ್ತದೆ ಅಥವಾ ಫಾಲ್ಸ್ ಜಾಯಿಂಟ್ ಸಂದು ಆಗುವುದಿದೆ. ಸಂಕೀರ್ಣ ಮೂಳೆ ಮುರಿತದಲ್ಲಿ ಕೆಲವೊಮ್ಮೆ ಈ ರೀತಿ ಪಟ್ಟಿ ಹಾಕುವುದು ಬಹಳ ಕಷ್ಟ ಅಥವಾ ಕಾಂಪ್ಲೆಕ್ಸ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಹಾಗಿದ್ದರೆ ಏನು ತೊಂದರೆ ಇದರಲ್ಲಿ ಅಂತಂದರೆ, ಮುಳಿದ ಈ ಮೂಳೆಗಳ ತುದಿಗಳನ್ನು ಆ ಜಾಗದಲ್ಲಿ ಹೊಸ ಅಂಗಾಂಶ ಬೆಳೆದು ಕ್ಯಾಲಸ್ ಹಂತದವರೆಗೆ ಕೊಂಡೊಯ್ಯುವುದು ಜಾನುವಾರುಗಳಲ್ಲಿ ಕಷ್ಟ. ಅಂದರೆ 28 ದಿನಗಳ ಕಾಲ ನಿಶ್ಚಲತೆಯನ್ನು ಉಂಟು ಮಾಡುವುದು ಪ್ರಾಣಿಗಳಲ್ಲಿ ಬಹಳ ಕಷ್ಟ. ಅವು ಏನು ಮಾಡ್ತವೆ ಅಂತಂದರೆ, ಕೆಲವೊಮ್ಮೆ ಪ್ಲಾಸ್ಟೆಲ್ಲ ಹಾಕಿಬಿಟ್ರೆ ಅದನ್ನು ಕಂಪ್ಲೀಟ್ ಕಳೆದುಕೊಂಡು ಅದನ್ನು ಬಿಡಿಸ್ಕೊಳ್ತವೆ. ಇದಲ್ಲದೆ ಕೆಲವೊಮ್ಮೆ ಆ ಗಾಯವನ್ನೇ ಹರಿದು ಅದನ್ನು ಓಪನ್ ಗಾಯವಾಗಿ ಮಾಡಿಕೊಂಡು ಓಡಾಡಿಬಿಡ್ತವೆ. ಅದಕ್ಕಾಗಿ ಇದು ಮನುಷ್ಯನಿಗಿಂತ ಬಹಳ ಕಷ್ಟದ ಕೆಲಸ. ಅವು ಮನುಷ್ಯರಂತೆ ಮುರಿದ ಮೂಳೆಗಳ 2 ತುಂಡಿಗಳನ್ನು ಬಂಧಿಸಿ ಪಟ್ಟಿ ಕಟ್ಟಿದರೂ ಸಹ ನಿಶ್ಚಲವಾಗಿರದೆ ಅದರ ಪಟ್ಟಿ ಕಟ್ಟಿಕೊಂಡು ಎಳೆದಾಡಿಬಿಡ್ತವೆ. ಹಾಗೇನಾಗತ್ತೆ ಅಂತಂದರೆ ಎಲುಬು ಕೂಡುವುದೇ ಇಲ್ಲ. ದುಬಾರಿಯಾದ ಎಲುಬುಗಳಿಗೆ ತಿರುಗಣೆ ಮೊಳೆ ಹಾಕೋದು, ಪ್ಲೇಟ್ನಿಂದ ಬಂಧಿಸುವುದು ಸಾಮಾನ್ಯ ರೈತದಿಂದ ಭರಿಸಲಾದಷ್ಟು ದುಬಾರಿಯಾಗಿದೆ. ಅಥವಾ ಈ ಎಲುಬುಗಳಿಗೆ ತಿರುಗಣೆ ಮೊಳೆಯನ್ನು ಹಾಕೋದು, ಪ್ಲೇಟ್ನಿಂದ ಬಂಧಿಸುವುದು ಇದರ ವೆಚ್ಚವನ್ನು ಸಾಮಾನ್ಯ ರೈತರಿಂದ ಬಹಳ ದುಬಾರಿಯಾಗಿದೆ. ನಾಯಿಯಂತಹ ಪ್ರಾಣಿಗಳು
ಕಟ್ಟು ಪಟ್ಟಿ ಹಾಕಿದರೆ ಅದನ್ನು ಕಚ್ಚಿಕೊಂಡು ರಂಪಾಟ ಎಬ್ಬಿಸ್ತವೆ. ಆಗ ಮುರಿದ ಎಲುಬು 28 ದಿನಗಳಲ್ಲಿ ಇನ್ನೂ ಜಾಸ್ತಿ ದಿನವಿದ್ದರೆ ಸಹಿತ ಗುಣ ಆಗೋದೇ ಇಲ್ಲ. ಕೆಲವೊಮ್ಮೆ ಚೂಪಾದ ಎಲುಬಿನ ತುದಿ ಚರ್ಮವನ್ನು ಕೊರೆದು ಹೊರಬಂದು ಗಾಯವನ್ನು ಮಾಡಬಹುದು. ಮುರಿದ ಜಾಗಕ್ಕೆ ಕಡಿಮೆ ರಕ್ತ ಪ್ರಸರಣ, ಗಾಯ ನಂಜುಗೊಳ್ಳುವಿಕೆ, ಮುದಿದನ, ವಯಸ್ಸಾದ ಮೇಲೆ ಭಾಳ ತಡ ಆಗುತ್ತೆ. ಮುರಿತದ ವಿಧಾನ ಇವೆಲ್ಲ ಮೂಳೆ ಜೋಡಣೆಗೆ ತೊಂದರೆಯನ್ನುಂಟು ಮಾಡುವ ಅನೇಕ ಸಂಗತಿಗಳು. ಹಾಗಿದ್ದರೆ ಚಿಕಿತ್ಸೆ ಏನು ಅಂತಂದರೆ, ಮೂಳೆ ಮುರಿತವಾದಾಗ ಜಾನುವಾರು ಓಡಾಡ್ತಿದ್ದರೆ ಅದನ್ನು ಜಾಸ್ತಿ ಓಡಾಡ್ದಾಗೆ ಬಂಧನಕ್ಕೆ ಏಳು ಮಾಡಬೇಕು, ಒಂದು ಕಡೆ ಕಟ್ಟಬೇಕು. ಮೂಳೆ ಮುರಿತವಾದಾಗ ತುಂಬ ನೋವು ಇರುವುದು ಅತ್ಯಂತ ಸಹಜ. ಇದಕ್ಕೆ ಸಾಮಾನ್ಯ ನೋವು ನಿವಾರಕದ ಒಂದೆರಡು ಚುಚ್ಚುಮದ್ದುಗಳು ಸಾಕಾಗುತ್ತವೆ. ಜಾಸ್ತಿ ದಿನ ನೋವು ನಿವಾರಕ ಕುಡಿದರೆ ಹೊಟ್ಟೆಯಲ್ಲಿ ಹುಣ್ಣು ಆಗುವುದರಲ್ಲಿ ಸಂಶಯವಿಲ್ಲ. ಗಾಯಗಳೇನಾರು ಆಗಿದ್ದರೆ ಒಂದಿಷ್ಟು ದಿನ ಜೀವನಿರೋಧಕ ಚುಚ್ಚುಮದ್ದು ಬೇಕಾದೀತು. ಕ್ಯಾಲ್ಸಿಯಂ ಯುಕ್ತ ಖನಿಜ ಮಿಶ್ರಣ ದಿನ ಬೆಳಿಗ್ಗೆ ಮತ್ತು ಸಂಜೆ 25 ಗ್ರಾಂ ಹಾಕುವುದು ಬಹಳ ಒಳ್ಳೆಯದು, ಬೇಗ ಬರುತ್ತೆ. ಮೂಳೆ ಮುರಿತವಾದ ಮೇಲೆ ತಜ್ಞ ಪಶುವೈದ್ಯರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಇತರ ವಿಧಾನದಿಂದ ಆ ಕಾಲನ್ನು ನಿಶ್ಚಲಗೊಳಿಸಲು ಪ್ರಯತ್ನಿಸ್ತಾರೆ. ಈ ನಿಶ್ಚಲತೆ 28 ದಿನಗಳವರೆಗೆ ಹಾಗೆಯೇ ಇದ್ದರೆ ತುಂಡರಿಸಿದ ಎಲುಬು ಕೂಡಿಕೊಳ್ಳುವುದು ಬಹಳ ಸಾಮಾನ್ಯವಾದ ಒಂದು ಪ್ರಕ್ರಿಯೆ. ಅಥವಾ ಎಲುಬಿಗೆ ತಿರುಗುಣಿ ಮೊಳೆ ಹಾಕುವುದು, ಪ್ಲೇಟುಗಳನ್ನು ಅಳವಡಿಸುವುದು ಒಂದಿಷ್ಟು ಕಡೆ ಚಾಲ್ತಿಯಲ್ಲಿದ್ದರೂ ಸಹಿತ ರೈತರು ಇದಕ್ಕೆ ಸಹಕರಿಸಿದರೆ ಮಾತ್ರ ಸಾಧ್ಯ. ಇಲ್ಲ, ನನ್ನ ಜಾನುವಾರು ಇದಕ್ಕೆ ನಾನು ಸೂಕ್ತ ಚಿಕಿತ್ಸೆಯನ್ನು ಮಾಡಿಕೊಳ್ತೇನೆ ಅಂತಂದರೆ ಅದು ಮಾತ್ರ ಸಾಧ್ಯ. ಹಳ್ಳಿಯ ನಾಟಿ ವೈದ್ಯಗಳ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಇದರಲ್ಲಿ ಅಂತ ಒಂದಿಷ್ಟು ನೋಡೋಣ. ಮೂಳೆ ಮುರಿತ ಸರಿಯಾದ ಬಂಧ ಹಾಕಿ ನಿಶ್ಚಲಗೊಳಿಸಿದಲ್ಲಿ ತನ್ನಷ್ಟಕ್ಕೆ ತಾನೇ ವಾಸಿಯಾಗುವ ಒಂದು ಸಾಮಾನ್ಯವಾದ ಒಂದು ಸನ್ನಿವೇಶ. ಕಾರಣ, ಕಟ್ಟು ಹಾಕಿ ಅದು ಅದೇ ಸ್ಥಳದಲ್ಲಿ ಸುಮಾರು 28, ಇದು ಅನೇಕ ಸಲ ನಾನು ಹೇಳಿದ್ದೀನಿ, ಯಾಕೆಂದರೆ ಬಹಳ ಮುಖ್ಯವಾದ ಒಂದು, ಅದೇ ಸ್ಥಳದಲ್ಲಿ ಕನಿಷ್ಠ 28 ದಿನ ಇದ್ದರೆ ಮೂಳೆ ಮುರಿತದ ಏನಾಗುತ್ತೆ, ಮುರಿತ ಯಾವುದೇ ಔಷಧಿ ಇಲ್ಲದಿದ್ದರೂ ಸಹಿತ ತಾನಷ್ಟಕ್ಕೆ ತಾನೇ ಕಡಿಮೆ ಆಗೋದು ಅತ್ಯಂತ ಸಹಜ. ಇಲ್ಲದಿದ್ದರೆ ಹೇಗೆ ಬೇಕಾದ್ರೆ ಹಾಗೆ ಕೂಡಿಕೊಂಡು ಸುಳ್ಳು ಮೂಳೆ ಸಂದು ಅಥವಾ ಫಾಲ್ಸ್ ಜಾಯಿಂಟ್ ಇದು ಫಾರ್ಮೇಷನ್ ಆಗುತ್ತೆ. ಕಾರಣ, ಇವುಗಳನ್ನು ಸರಿಯಾಗಿ ಬಂಧವನ್ನು ಮಾಡುವುದು ಬಹಳ ಮುಖ್ಯ. ಕೆಲವೊಮ್ಮೆ ನಾಟಿ ಪದ್ಧತಿಯಲ್ಲಿ ಹಿಂಭಾಗದ ಮೂಳೆ ಜಾರಿದೆ ಎಂದು ಮರದ ದಿಮ್ಮಿ ತಂದು ಅದರ ಮೇಲೊಂದು ಅಡ್ಡ ಮರ ಹಾಕಿ ಕಟಕ್ಕೆಂದು ಶಬ್ದವಾದರೆ ಮೂಳೆ ಕುಡಿತು ಎಂದು ರಣವೈದ್ಯ ಮಾಡುವವರಿದ್ದಾರೆ. ಎಲುಬಿನ ರಚನೆ ಸರಿಯಾದ ಕಲ್ಪನೆ ಇಲ್ಲದಿರುವುದರಿಂದ ಈ ರೀತಿ ಚಿಕಿತ್ಸೆ ಕೂಡಲು ಹೋಗೋದಲ್ಲಿ ಆಕಳಿನ ಸರಿಯಾಗಿರುವ ಮೂಳೆಯೇ ಮತ್ತೊಮ್ಮೆ ಮುರಿದು ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಅಸ್ಥಿಸಂಧಾನದ ಗಿಡಮೂಲಿಕೆಗಳನ್ನು ನೀಡಿದಲ್ಲಿ ಸ್ವಲ್ಪ ಬೇಗ ಮೂಳೆ ಕೂಡಿಕೊಳ್ಳುತ್ತದೆ ಎಂದು ಹೇಳಿದಾದರೂ ಸಹಿತ 28 ದಿನಕ್ಕಿಂತ ಕಡಿಮೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಕೂಡಿಕೊಳ್ಳುವುದಿಲ್ಲ. ಸಹಜವಾಗಿಯೇ ಗುಣವಾಗುವ ಸಂದರ್ಭದಲ್ಲಿ ಮೂಳೆ ಕೂಡಿಸುವ ನೆಪದಲ್ಲಿ ಈ ನಾಟಿ ವೈದ್ಯರು ಮಾಡುವ ಹಾನಿಯೇ ಜಾಸ್ತಿ, ಇದು ನೆನಪಿರಲಿ. ಮುಂಜಾಗ್ರತೆ ಏನು ಆಗಿದ್ದರೆ ಅಂತಂದರೆ, ದನಗಳ ಎಲುಬು ಮುರಿಯದಂತೆ ಮುಂಜಾಗ್ರತೆ ವಹಿಸುವುದು ಬಹಳ ಉತ್ತಮ. ಕೊಟ್ಟಿಗೆಯಲ್ಲಿ ದನ ಜಾರಿ ಬೀಳದಂತೆ ಕಲ್ಲು ಚಪ್ಪಡಿಯನ್ನು ಆಗಾಗ್ಗೆ ತೊಳೆದು ಶುಚಿಯಾಗಿಟ್ಟಿರಬೇಕು. ಕರು ಹಾಕಿದ ಕೂಡಲೇ ಹಾಲು ಜ್ವರ ಬಂದಾಗ ಬೇಗ ಚಿಕಿತ್ಸೆ ಕೊಡಿಸಬೇಕಾಗತ್ತೆ. ಆಕಳು ನೆಲ ಹಿಡಿದ ಹಾಗೆ ಅದನ್ನು ಮಾಡಬೇಕಾಗತ್ತೆ. ಮತ್ತು ಮೇಲಿಂದ ಮೇಲೆ ಅದು ಎದ್ದು ಬಿದ್ದು ಆದರೆ ಮೂಳೆ ಮುರಿತ ಆಗುವುದನ್ನು ತಪ್ಪಿಸಬೇಕಾಗತ್ತೆ. ಎತ್ತುಗಳಾದರೆ ಅತಿಯಾಗಿ ಭಾರ ಹಾಕದಂತೆ ಅವು ನೋಡಿಕೊಳ್ಳಬೇಕು. ಕೆಲವೊಮ್ಮೆ ಎತ್ತುಗಳು ತಮ್ಮಲ್ಲಿ ಕಾದಾಟ ಮಾಡಿಕೊಂಡು ಒಂದೊಂದನ್ನು ಹಾಯ್ದು ಕೆಡವೆ ಹಾಕಿದಾಗ ಮೂಳೆ ಮುರಿತ ಆಗುವುದಿದೆ. ಇದಾಗದಂತೆ ಅವುಗಳನ್ನು ನಿಯಂತ್ರಣ ಮಾಡಬೇಕು. ಮೂಗುದಾರ ಹಾಕೋದು ಅಥವಾ ಇನ್ನಿತ್ಯಾದಿ ಚೆನ್ನಾಗಿ ಬಂಧನ ಮಾಡೋದು ಹಾಗೂ ಅವುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಮಲೆನಾಡಿನ ಭಾಗದಲ್ಲಿ ಜಾನುವಾರುಗಳು ಮೇಯ್ದೋದಾಗ ಆಳವಾದ ಕಂದಕದ ಬಳಿ ಹೋಗದಂತೆ ಎಚ್ಚರ ವಹಿಸಬೇಕು. ಇದು ಅನೇಕ ಸಲ ಆಗುತ್ತೆ. ಎತ್ತರದ ಕಂದಕದ ಹತ್ರ ಹೋಗಿ ಅವು ಬಿದ್ದುಬಿಟ್ಟು ಮೂಳೆಯನ್ನು ಮುರಿದುಕೊಳ್ತವೆ. ಜಾನುವಾರುಗಳು ಹಿಂಗಾಲಿನ ಮೂಳೆ ಮುರಿತು ಅಂತಂದರೆ ಅತ್ಯಂತ ಕಷ್ಟ ಸರಿ ಮಾಡುವುದು. ಅದಕ್ಕಾಗಿ ಈ ಮೂಳೆ ಮುರಿದ ಹಾಗೆ ನೋಡಿಕೊಳ್ಬೇಕು. ಹಾಗೆ ಮುರಿದ ಮೇಲೆ ಅದನ್ನು ಸೂಕ್ತ ಚಿಕಿತ್ಸೆ ಮಾಡಬೇಕು.